ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ನಡೆ ಜನತೆಯ ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿರುವುದು ಸಂತಸದ ವಿಚಾರವಾಗಿದೆ. ಅಭಿವೃದ್ಧಿ ಬಯಸುವ ಯಾವುದೇ ಸರ್ಕಾರಗಳು ಸಂಘರ್ಷಕ್ಕೆ ಇಳಿದರೆ ನಷ್ಟ ಅನುಭವಿಸಬೇಕಾಗುತ್ತೆ ಹೊರತು ಅಭಿವೃದ್ಧಿ ಸಾಧಿಸಲು ಸಾಧ್ಯವಿಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿಮಾತನ್ನ ಹೇಳಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಶಾಸಕರು 3 ಬಾರಿ ಆಗಿದ್ದಾರೆ. ಚೇಳೂರಿಗೆ ಆಸ್ಪತ್ರೆ ಇಲ್ಲ. ಚಾಕವೇಲು ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿದೆ. ಸರಿಯಾದ ಟಾರ್ ರಸ್ತೆಗಳಿಲ್ಲ. 77 ವರ್ಷಗಳಿಂದ ಗೆದ್ದು ಹೋದ ಸಂಸದರು ಚೇಳೂರು ತಾಲೂಕು ದೇವಮೂಲೆ ನೋಡಿದವರಲ್ಲ. ಮತ್ತೆ 5 ವರ್ಷಕ್ಕೊಮ್ಮೆ ಬಂದು ಮತ ಕೇಳ್ತಾರೆ. ಆದರೆ ನಮ್ಮ ಸಂಸದರು ಗ್ರಾಮ ಗ್ರಾಮಕ್ಕೂ ಜನರ ಕ್ಷೇಮ ಸಮಾಚಾರ ಕೇಳ್ತಿದ್ದಾರೆ. ಇದು ನಿಜವಾದ ಪ್ರಜಾಪ್ರಭುತ್ವ. ಇಂತಹವರನ್ನ ಜನತೆ ಮತ್ತೆ ಆಯ್ಕೆ ಮಾಡಬೇಕು ಎಂದರು. ನಮ್ಮ ನಡೆ ಜನತೆಯ ಕಡೆ ಕಾರ್ಯಕ್ರಮಕ್ಕೆ ನೂತನ ಚೇಳೂರು ತಾಲೂಕಿನ ಚಾಕವೇಲು ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಕವೇಲು ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಜನರ ಕುಂದು ಕೊರತೆಗಳ ಅಹವಾಲು ಆಲಿಸಿದ್ರು. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಟಿ ಕೋನಪ್ಪರೆಡ್ಡಿ, ಮುಖಂಡರಾದ ಜೆಪಿ ಚಂದ್ರಶೇಖರ ರೆಡ್ಡಿ, ಜಿವಿ ಕೃಷ್ಣಾರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ್, ಎಸ್ವೈ ವೆಂಕಟರಮಣಾರೆಡ್ಡಿ, ಅಪಾರ ಬಿಜೆಪಿ కార్యకర్తలు హాజరిದ್ದರು. 10 అవ్వాల్సిన డెవలప్మెంట్ అవ్వలేదు అని చాలా నాకు అనిపిస్తుంది. అన్ని రోడ్లు వెళ్ళినప్పుడు రోడ్లు మాత్రమే కాదు, ఈరోజు మంచి హాస్పిటల్స్ లేవు, మంచి స్కూల్స్ లేవు, ఊరుల్లో ఆర్ఓ ప్లాంట్లు లేవు, టాయిలెట్స్ లేదు అమ్మాయిలకి స్కూల్స్లో. ఇవన్నీ చాలా ఇష్యూస్ ఉన్నాయి. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು.